ನಮಸ್ಕಾರ ಗೈಸ್, ಇವಾಗ ನಾವು KCET 2025 ಮ್ಯಾಥಮ್ಯಾಟಿಕ್ಸನ್ನು ಇನ್ 50 ಡೇಸ್ ಕವರ್ ಅಪ್ ಮಾಡೋದು ಹೇಗಂತ ನೋಡ್ಕೊಂಡು ಬರೋಣ. ಇಲ್ಲಿ ಕೆಲವು ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಕೊಟ್ಟಿದ್ದೀನಿ. ಅದನ್ನು ನೀವು ಚೆನ್ನಾಗಿ ಫಾಲೋ ಮಾಡಿದ್ರೆ ಖಂಡಿತವಾಗಲೂ ಯು ಆರ್ ಗೋಯಿಂಗ್ ಟು ಸ್ಕೋರ್ ಅ ರ್ಯಾಂಕ್ ಬಿಲೋ 2000. ಸರಿನಾ? ಫಸ್ಟ್ ಪಾಯಿಂಟ್, ಚಾಪ್ಟರ್ ವೈಸ್ ವೆಯ್ಟೇಜ್. ನೀವು ಚಾಪ್ಟರ್ ವೈಸ್ ಪ್ರತಿಯೊಂದು ಚಾಪ್ಟರ್ಗೂ ಎಷ್ಟೆಷ್ಟು ಮಾರ್ಕ್ಸ್ ಸಿಗುತ್ತೆ, ಎಷ್ಟೆಷ್ಟು ವರ್ಷ ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. ಪಾಯಿಂಟ್ ನಂಬರ್ 1 ನೋಟೆಡ್. ಪಾಯಿಂಟ್ ನಂಬರ್ 2 ಈಸ್ NCERT ಇನಫ್? ಮೋರ್ ದೆನ್ ಇನಫ್. ಪಾಯಿಂಟ್ ನಂಬರ್ 3, ನನ್ನ ಒಂದು ಸ್ಟಡಿ ಪ್ಲ್ಯಾನ್ ಏನು ಇವಾಗ ಕೊಡ್ತಾ ಹೋಗ್ತೀನಿ ನೋಡಿ, ಅದು ಎಂಡ್ ತನಕ ವೀಡಿಯೋ ನೋಡಿದ್ರೆ ಮಾತ್ರ ಗೊತ್ತಾಗೋದು. ಅದನ್ನು ನೀವು ನೋಡ್ಕೋಬೇಕು. ಮುಂದಕ್ಕೆ ಫಾರ್ಮುಲಾ. ಅದಕ್ಕೆ ನಾನು ಯಾವತ್ತೂ ಹೇಳೋದು, ಒಂದು ಸಣ್ಣ ಬುಕ್ಕಲ್ಲಿ ಅಥವಾ ಒಂದು ದೊಡ್ಡ ಬುಕ್ ಇರಬಹುದು, ಅದರಲ್ಲಿ ನಿಮ್ಮ PUCಯಲ್ಲಿ ಬರುವಂಥ ಪ್ರತಿಯೊಂದು ಫಾರ್ಮುಲಾ ಇನ್ಕ್ಲೂಡಿಂಗ್ ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC ಎಲ್ಲ ಫಾರ್ಮುಲಾಗಳನ್ನು ಬರೀಕೋಬೇಕಾಗತ್ತೆ. ನಂತರ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಟಿಪ್, ದ್ಯಾಟ್ ಈಸ್ ಬೆಸ್ಟ್ ರಿಸೋರ್ಸಸ್. ನಾನು ಹೇಳೋದು, ನಾನು ಪ್ರಿಫರ್ ಮಾಡಿದ ಒಂದೇ ಒಂದು ಬುಕ್ಕು ಅಚ್ಚುಕಟ್ಟಾಗಿ ಮಾಡಿದ್ದೀನಿ, ಪ್ರೀವಿಯಸ್ ವೀಡಿಯೋಲು ಹೇಳಿದ್ದೀನಿ. ದಟ್ ಈಸ್ MTG ಫಿಂಗರ್ ಟಿಪ್ಸ್ ಅನ್ನೋ ಬುಕ್ಕು. ಓಕೆನಾ? ಅದನ್ನು ಚೆನ್ನಾಗಿ ಫಾಲೋ ಮಾಡ್ಕೊಳ್ಳಿ. ಖಂಡಿತವಾಗಲೂ ಯು ಆರ್ ಗೋನಾ ಗೆಟ್ ಅ ಸ್ಕೋರ್ ಗುಡ್ ರ್ಯಾಂಕ್. ಮುಂದಕ್ಕೆ ಹೈ ವೆಯ್ಟೇಜ್ ಇರೋವಂಥ ಚಾಪ್ಟರ್ಸನ್ನು ನೋಡ್ಕೊಂಡು ಬರೋಣ. ಸರಿನಾ? ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೆಟ್ಸ್ ಆ್ಯಂಡ್ ಫಂಕ್ಷನ್ಸ್, ಇದರಿಂದ ಬರುವಂಥ 5-6 ಕ್ವೆಶನ್ಸ್ ಬರುತ್ತೆ 11th ಸ್ಟ್ಯಾಂಡರ್ಡ್ ಇದ್ದು. ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮೈನ್ಸಿಂದ 6 ಇಂದ 7, ಇದರಿಂದ ಈಸಿ ಮತ್ತು ಇದು ಇಂಪಾರ್ಟೆಂಟ್. LCD ಚಾಪ್ಟರಿಂದ 3-5, AOD ಇಂದ 2-3, ಇಂಟಿಗ್ರಲ್ಸ್ ಆ್ಯಂಡ್ AOI ಇಂದ 6-7 ಅಂದರೆ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್, ಆ್ಯಂಡ್ AOD ಅಂದರೆ ಅಪ್ಲಿಕೇಶನ್ ಆಫ್ ಡಿಟರ್ಮಿನೆಂಟ್ಸ್. ವೆಕ್ಟರ್ಸ್ ಆ್ಯಂಡ್ 3D ಇಂದ 6-7, ಪ್ರೊಬ್ಯಾಬಿಲಿಟಿಯಿಂದ 3-4. ಇದರಲ್ಲಿ ಗೊತ್ತಾಗುತ್ತೆ ಇದು ಹೈ ವೇಟೇಜ್ ಚಾಪ್ಟರ್. ಇಷ್ಟೊಂದು ಕ್ವಶನ್ಸ್ ದೊಡ್ಡ 6-7 ಬರ್ತಿದೆ ಅಂದರೆ ಇದು ಖಂಡಿತವಾಗಲೂ ತುಂಬಾ ಇಂಪಾರ್ಟೆಂಟ್. ಮುಂದಕ್ಕೆ ಮಾಡಿರೇಟ್ ವೇಟೇಜ್ ಅಂದರೆ ಮೀಡಿಯಂ ವೇಟೇಜ್ ಇರುವಂತಹದ್ದು ಚಾಪ್ಟರ್ಸ್ ಇಲ್ಲಿದೆ ನೋಡಿ, ಕೊಟ್ಟಿದ್ದೀನಿ. ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್, LPP, ಸ್ಟ್ಯಾಟ್ಸ್, ಬೈನಾಮಿಯಲ್, ಸ್ಟ್ರೇಟ್ ಲೈನ್ಸ್, ಕಾನಿಕ್ ಸೆಕ್ಷನ್ಸ್ ಎಲ್ಲ. ಆಮೇಲೆ ಲೋ ವೇಟೇಜ್, ಕಾಂಪ್ಲೆಕ್ಸ್ ನಂಬರ್, ಬೈನಾಮಿಯಲ್, ಮ್ಯಾಥಮ್ಯಾಟಿಕಲ್ ಇಂಡಕ್ಷನ್, ಆಮೇಲೆ ರಿಮೈನಿಂಗ್ ಎಸೆಕ್ಟ್ರಾ ಕ್ವಶನ್ಸು. ಇದರಲ್ಲಿ ನೀವು ನೋಡಬಹುದು ಯಾವುದು ಇಂಪಾರ್ಟೆಂಟು ಅನ್ನೋದು, ಮೀಡಿಯಮ್ ಯಾವುದಿದೆ ಆ್ಯಂಡ್ ಲೋ ವೇಟೇಜ್ ಯಾವುದಿದೆ ಅಂತ ಅನ್ನೋದು. ಇದು ನಿಮ್ಮ ಸಿಲೆಬಸ್ ಆಗಿದೆ.